ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಮ್ಮಸ್ತ್ರ ಯಾವ್ದೀಗ? ನಮ್ಮಸ್ತ್ರ ಯಾವ್ದೀಗ? ನಮ್ಮಸ್ತ್ರ ಯಾವ್ದೀಗ? ನಮ್ಮಸ್ತ್ರ ಯಾವ್ದೀಗ? ಇವತ್ತು ಇವರೆಲ್ಲ ನನ್ನ ಹೆಸರಲ್ಲಿ ಒಂದಾಗಿದ್ದಾರೆ. ಆದರೆ ಆದಷ್ಟು ಬೇಗ ಇವರೆಲ್ಲ ಒಂದು ಒಳ್ಳೆ ಉದ್ದೇಶಕ್ಕೆ ಒಂದಾಗೋ ಥರ ಮಾಡಬೇಕು. ಇವರೆಲ್ಲ ಒಂದಾಗಿದ್ರೆ ಇವ್ರಿಗೆ ಯಾವ ಭೀಮರಾವ್ ಅವಶ್ಯಕತೆನೂ ಇರಲ್ಲ. ಇವ್ರಿಗಿಲ್ಲ ಅಂದ್ರೆ ಬೇರೆಯವ್ರಿಗಾದ್ರೂ ನಿಮ್ಮ ಅವಶ್ಯಕತೆ ಬರುತ್ತೆ. ಅಂದ್ರೆ ಅತ್ತೆ ಹೇಳಿದ್ರು, ಅದೇ ನೀವು ಪುರ್ಷಿ ಅಣ್ಣ ಮತ್ತೆ ಕಮಲಮ್ಮನ್ನ ಒಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಪುರ್ಷಿ ಅಣ್ಣ ನಂಜುಂಡಣ್ಣನ ಮಧ್ಯೆ ಜಗಳ ಆಗೋದನ್ನ ತಪ್ಸಿದ್ದನ್ನು ಹೇಳಿದ್ರು. ನಾನೇನಂತ ಗನಂದಾರಿ ಕೆಲಸ ಮಾಡಿಲ್ಲ ರಮ್ಮ. ನನಗೇನು ಸರಿ ಅನ್ನಿಸ್ತೋ ಅಲ್ಲಿ ಏನು ಮಾಡಬೇಕಿತ್ತೋ ಅದನ್ನು ಮಾಡಿದೆ. ಅದನ್ನೇ ಹೇಳಿದ್ದು. ನಿಮ್ಮ ಅವಶ್ಯಕತೆ ಯಾವತ್ತೂ ಬೇಡ ಅನ್ಸಲ್ಲ. ಕೆಲವೊಮ್ಮೆ ಹೋರಾಟಕ್ಕೆ, ಕೆಲವೊಮ್ಮೆ ಸಂಬಂಧಗಳನ್ನ ಬೆಸೆಯೋದಕ್ಕೂ ನಿಮ್ಮ ಅವಶ್ಯಕತೆ ಬರುತ್ತೆ. ಇದಾ ವಿಷಯ ಅಂದ್ರೆ ಪುರುಷಿ ಅಣ್ಣನ ಮತ್ತೆ ಕಮಲಮ್ಮನ ಇಬ್ರು ಒಂದು ಮಾಡೋದಕ್ಕೆ ನೋಡ್ದೆ ಅಲ್ವಾ? ಅದಕ್ಕೆ ನೀನ್ ನನ್ನನ್ನು ರೇಗಿಸ್ತಿದ್ಯಾ ಈಗ? ಇಲ್ಲಪ್ಪ, ಸತ್ಯನೇ ಹೇಳ್ತಿದ್ದೀನಿ. ನೀನ್ ಸುಮ್ನಿರು. ಭೀಮಣ್ಣ, ಏನಾಯ್ತು ಮೂರ್ತಿ? ಯಾಕೆ ಹೇಳ್ತಾ ಇದೆಯಾ? ಒಂದ್ ಸಲಹೆ ಬೇಕಿತ್ತು. ಯಾವ ವಿಷಯಕ್ಕೆ? ಮೊನ್ನೆ ನಮ್ಮಪ್ಪ ಈ ವಟಾರಕ್ಕೆ ಬಂದಾಗ ನಾನು ಅವ್ರನ್ನ ಪೂರ್ತಿಯಾಗಿ ತಪ್ಪು ತಿಳ್ಕೊಂಡಿದ್ದೆ. ಆದ್ರೆ ಈಗ ಅವ್ರು ನಮ್ಮ ಅಮ್ಮನ ಹತ್ರ ಮಾತಾಡುವಾಗ ಕ್ಷಮಿಸಿ ಅಂತ ಕೇಳ್ಕೊಳುವಾಗ ಇವಾಗ ಅವರು ಸ್ವಲ್ಪ ಒಳ್ಳೆಯವ್ರ ತರ ಕಾಣಿಸ್ತಿದ್ದಾರೆ. ನಾನೀಗ ಏನ್ ಮಾಡ್ಲಿ ಭೀಮಣ್ಣ? ಸರಿ, ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನಲ್ಲಿ ಈಗ ಇರೋ ಒಂದು ಗೊಂದಲ ಇದೆಯಲ್ವಾ, ಅದನ್ನ ಪಕ್ಕಕ್ಕಿಟ್ರೆ ನಿನಗೇನು ಬೇಕು? ಅಪ್ಪ, ಮೂರ್ತಿ, ನೀನ್ ಮೊದಲು ಅಳೋದನ್ನ ನಿಲ್ಸು. ನೋಡು, ನನಗರ್ಥ ಆಗುತ್ತೆ. ಇಷ್ಟು ವರ್ಷ ತಂದೆಯಿಂದ ದೂರ ಇದ್ದು ಈಗ ನಿನಗೆ ಅವ್ರ ಪ್ರೀತಿ ಬೇಕು ಅನ್ಸೋದು ಸಹಜ. ಆದರೆ ನಾನು ನಿನಗೆ ಒಂದೇ ಒಂದು ಸಲಹೆ ಕೊಡಬಲ್ಲೆ. ಎಲ್ಲದಕ್ಕಿಂತ ಮೊದಲು ಹೋಗಿ ನೀನು ನಿನ್ನ ತಾಯಿನ ಒಪ್ಸೋದಕ್ಕೆ ಪ್ರಯತ್ನ ಪಡು, ಪುರುಷಿ ಅಣ್ಣನ ಸ್ವೀಕರಿಸೋದಕ್ಕೆ. ಇಲ್ಲ ಅಂದರೆ ತಾಯಿ ಮನ್ಸಿಗೆ ನೋವು ಕೊಟ್ಟು ನೀನು ತಂದೆನ ಸ್ವೀಕರಿಸ್ತೀಯ ಅಂದರೆ ಆ ನಿನ್ನ ತಾಯಿ ಪ್ರೀತಿಗೆ ಅವಮಾನ ಮಾಡ್ದಾಗತ್ತೆ. ನಾನೇನು ಹೇಳ್ತಿದ್ದೀನಿ ಅಂತ ನಿಂಗೆ ಅರ್ಥ ಆಗ್ತಿದೆಯಲ್ವಾ? ಆಯ್ತು ಭೀಮಣ್ಣ, ಸಲಹೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನು ಹೇಳಿದ ಸರಿನೇ ಇತ್ತು. ನಿಮ್ಮ ಮತ್ತೆ ನಿಮ್ಮ ಆಲೋಚನೆ ಸದಾ ಸಮಾಜಕ್ಕೆ ಬೇಕಿದೆ. ಆದರೆ ನನಗೆ ನಿನ್ನ ಅವಶ್ಯಕತೆ ಸದಾ ಇರುತ್ತೆ ರಮ್ಮ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನಾನು ಕೆಟ್ಟವನು, ನನ್ನನ್ನು ಕ್ಷಮಿಸ್ಬಿಡು. ಇಲ್ಲಿ ನೋಡಿ, ಪುರುಷಿ ಅಣ್ಣ ಹೊರಗೆ ಮಲಗಿದ್ದಾರೆ. ಅವ್ರಿಗೆ ಹೊತ್ಕೊಳ್ಳೋದಕ್ಕೆ ಏನೂ ಇಲ್ಲ, ಚಳಿಗೆ ನಡುಗ್ತಿದ್ದಾರೆ. ನಾನು ಹೋಗಿ ಅವ್ರಿಗೆ ಇದನ್ನು ಕೊಟ್ಟು ಬರ್ತೀನಿ. ಕೆಟ್ಟ ಮನುಷ್ಯ ಅವರು. 12 ವರ್ಷದ ಹಿಂದೆ ತನ್ನ ಹೆಂಡತಿ ಮಗುನ ಬಿಟ್ಟು ಹೋದವರು.
ಅಂಥ ವ್ಯಕ್ತಿಗೆ ನೀನು ಸಹಾಯ ಮಾಡಕ್ ನೋಡ್ತಾ ಇದೆಯಾ? ಹೇಳು. ನೀನು ಇಲ್ಲಿವರೆಗೂ ಯಾವತ್ತೂ ಪುರುಷಣ್ಣನ ಪರವಾಗಿ ಮಾತಾಡಿದ್ದೇ ಇಲ್ಲ. ಈಗ ಅದೇ ಪುರುಷಣ್ಣ ಚಳಿಲ್ ನಡಕ್ತಾ ಇದ್ದಾರೆ ಅಂದಾಗ ಅವ್ರಿಗೆ ಹೊದ್ಗೆ ಕೊಡಕ್ ನೀನೇ ಹೋಗ್ತಾ ಇದೆಯಾ? ಹೌದು, ನಂಗೆ ಅವ್ರ ಬಗ್ಗೆ ಅನುಕಂಪ ಇಲ್ಲ. ಆದ್ರೆ ಯಾರಾದ್ರೂ ಚಳಿಲ್ ನಡ್ಗೋದನ್ನ ನೋಡಕ್ಕಾಗಲ್ಲ. ನಾನು ಮುಂಚೆ ಎಲ್ಲ ಹೀಗಿರ್ಲೇ ಇಲ್ಲ. ಆದ್ರೆ ನಿಮ್ ಜೊತೆ ಇದ್ದು ಕಲ್ತಿದ್ದೀನಿ. ಅವಶ್ಯಕತೆ ಬಂದಾಗ ಎಲ್ಲನೂ ಮರ್ತು ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ. ಕೊಟ್ಟು ಬರ್ತೀನಿ. ಮೂರ್ತಿ ಮಲ್ಕೋ ಬಾ ಪುಟ್ಟ. ನನಗೆ ನಿದ್ದೆ ಬರ್ತಿಲ್ಲ ಅಮ್ಮ. ಮಲ್ಕೋ ಪುಟ್ಟ, ರಾತ್ರಿ ಆಗ್ಲೇ ತಡ ಆಗಿದೆ. ಹೇಳಿದ್ನೆಲ್ಲ ನಿದ್ದೆ ಬರ್ತಿಲ್ಲ ಅಂತ. ಮಲ್ಗಿದ್ರೆ ಮಲ್ಗು, ಬಿಟ್ರೆ ಬಿಡು. ನಾನ್ ನಿಮ್ಮಪ್ಪನ್ನ ಮತ್ತೆ ಸ್ವೀಕರಿಸೋದಿಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಬಿಟ್ಟು ಹೋದ್ಮೇಲೆ ನಾನು ಅನುಭವಿಸಿರೋ ದೇವರಿಗೆ ಗೊತ್ತು. ಇಲ್ಲ ಅಂತ ಹೇಳ್ತಿಲ್ಲ ಅಮ್ಮ, ಆದ್ರೆ ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಸ್ಕೂಲಲ್ಲಿ, ವಟಾರದಲ್ಲಿ, ರಸ್ತೆಯಲ್ಲಿ, ಸಂತೆಯಲ್ಲಿ ಎಲ್ಲ ಕಡೆನೂ ಅಪ್ಪ ಅಂತ ಒಂದು ಹೆಸರು ಇಟ್ಕೊಂಡು ನನ್ನನ್ನು ರೇಗಿಸ್ತಾರೆ. ಪ್ರತಿದಿನಾನು ಎಲ್ಲರೂ ನಮ್ಮ ಅಪ್ಪನ ಬಗ್ಗೆನೇ ಕೇಳ್ತಿರ್ತಾರೆ. ಆಗ ನಾನು ಮನೆಗೆ ಬಂದು ಅಪ್ಪನ ಇನ್ನೂ ಹೆಚ್ಚಾಗಿ ನೆನೆಸ್ಕೊಂತೀನಿ ಅಮ್ಮ. ಅಪ್ಪ ಇಲ್ಲ ಅನ್ನೋ ಭಾವನೆ ಯಾವತ್ತೂ ನಿನಗೆ ಬರ್ದೇ ಇರೋ ಥರ ನೋಡ್ಕೊಂಡಿದ್ದೀನಲ್ಲ ಪುಟ್ಟ. ಮತ್ಯಾಕೆ ಅಪ್ಪನ ನೆನಪಾಗ್ತಿದೆ ನಿಂಗೆ? ಅಮ್ಮ, ನೀವು ಯಾವತ್ತೂ ನನಗೆ ಪ್ರೀತಿ ಅಂತೂ ಕಡಿಮೆ ಮಾಡಿಲ್ಲ. ಅಮ್ಮಂದು ಅಪ್ಪಂದು ಇಬ್ರದೂ ಪ್ರೀತಿ ಕೊಟ್ಟಿದ್ದೀರಾ. ಆದ್ರೆ ಅಪ್ಪನ ಸ್ಥಾನನ ತುಂಬಕ್ಕಾಗಿಲ್ಲ. ಆದ್ರೆ ಅಪ್ಪನ ಸ್ಥಾನನ ಅಪ್ಪ ಮಾತ್ರ ತುಂಬಕ್ಕಾಗುತ್ತಲ್ವಾ? ಆದ್ರೆ ಈಗ ಅವರು ಹೊರಗೆ ಮಲಗಿದ್ದಾರೆ. ನಾನು ತುಂಬ ಕೆಟ್ಟವನು ಕಮಲ. ನನ್ನನ್ನು ಕ್ಷಮಿಸ್ಬಿಡು. ನಾನು ಕೆಟ್ಟವನು. ಅವರು ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ, ಅವ್ರ ಕ್ಷಮೆನ ಒಪ್ಕೊಂಡು ನೀವು ಕ್ಷಮಿಸ್ಬಿಡಿ. ನೀನ್ ಹುಟ್ಟಾಗಿಂದ ಇವತ್ತಿನ ತನಕ ನಾನೇ ನಿನ್ನನ್ನು ಸಾಕಿರೋದು. ಆದ್ರೆ ಇವತ್ತು ಇದಕ್ಕಿದ್ದ ಹಾಗೆ ನಾನ್ ಸಾಕು ಅನ್ಸ್ತಿದ್ಯಾ ನಿಂಗೆ? ಯಾಕೆ ಪುಟ್ಟ? ಅಮ್ಮ, ಅಪ್ಪನ ನೀವೀಗ ವಾಪಸ್ ಮನೆ ಕರಿತೀರೋ ಇಲ್ವೋ? ಅವ್ರನ್ನ ಕ್ಷಮಿಸಿ ನೀವು ಸ್ವೀಕರಿಸ್ತೀರೋ ಅಥವಾ ಇಲ್ವೋ? ಈ ಪ್ರಶ್ನೆಗೆ ಉತ್ತರ ಪಡಿಬೇಕು ಅಮ್ಮ ನಿಮ್ಮ ಹತ್ರ ನಾನು. ಕರ್ಮ ಅನ್ನೋದು ಹೇಗ್ ನಮ್ಮ ಜೀವನದಲ್ಲಿ ಆಟ ಆಡುತ್ತೆ ಅಲ್ವಾ? ಈ ಪುರುಷಣ್ಣನೇ ಉದಾಹರಣೆ. ಊರೂರು ಸುತ್ತಾಡ್ಕೊಂಡು ಬಂದು ಕೊನೆಗೆ ತನ್ನ ಮನೆ ಮುಂದೆನೆ ಬಂದಿದ್ದಾರೆ. ಆದ್ರೆ ತನ್ನ ಮನೆ ಒಳಗಡೆ ಹೋಗೋದಕ್ಕಾಗ್ತಿಲ್ಲ. ಕೇವಲ ಕೆಲವೇ ಹೆಜ್ಜೆಗಳ ನಂತರ. ಆದ್ರೂ ಅದನ್ನ ತಲುಪೋದಕ್ಕಾಗಲ್ಲ. ಒಂದು ವಿಷಯ ಗೊತ್ತಿಲ್ಲ, ಪುರುಷಣ್ಣ ಕಮಲಮ್ಮ ನಡುವಿನ ಈ ಅಂತರ ಕಮ್ಮಿಯಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅಮ್ಮ, ನಮ್ಮಪ್ಪ ಈ ಮನೆಗೆ ಬರ್ತಾರೋ ಅಥವಾ ಇಲ್ವೋ? ಅಳ್ಬೇಡಿ ಅಮ್ಮ. ನೀವೇನಾದ್ರೂ ಅವ್ರನ್ನ ಈ ಮನೇಲಿ ಒಪ್ಪಿಲ್ಲ ಅಂದ್ರೆ ಆಗ ನಾನು ಕೂಡ ಅವ್ರನ್ನ ಒಪ್ಪೋದಿಲ್ಲ. ನಿಮ್ಮ ಮಗನ್ಗೆ ನೀವೇ ಮೊದಲು, ಆಮೇಲೆ ಅಪ್ಪ ಎಲ್ಲ. ಅಮ್ಮ, ಇವಾಗ ನೀವು ದಯವಿಟ್ಟು ಅಳ್ಬೇಡಿ ಅಮ್ಮ. ಅಯ್ಯೋ, ಅಲ್ಲ, ನೀವೇನ್ ಮಾಡ್ತಿದ್ದೀರಾ? ಚಳಿ ಇದೆ, ಹೊತ್ಕೊಂಡ್ ಮಲ್ಕೋ. ನೀವೇನ್ ಹೊತ್ಕೋತೀರಾ?
ಅದು ನಾನು ನೋಡ್ಕೋತೀನಿ. ಬೇರೆ ಏನಾದರೂ ಸಿಕ್ಕಿದ್ರೆ ಹೊತ್ಕೋತೀನಿ. ನೀನು ಮಲ್ಕೋ. ಬೇಡ, ನೀವ್ ಹೊತ್ಕೊಂಡು ನಮ್ಮ ಮಲ್ಕೊಳ್ಳಿದ್ದು. ಹೇಳಿದೆ ತಾನೇ ಹೊತ್ಕೊಂಡು ಮಲ್ಕೋತೀನಿ ಅಂತ. ನನ್ನ ಮಾತು ಕೇಳು. ಗಂಡ ಹೆಂಡತಿ ಸಂಬಂಧದಲ್ಲಿ ಹೆಂಡತಿ ಆದವಳು ಕಷ್ಟಪಡ್ತಾ ಇದ್ರೆ, ಒತ್ತಾಡ್ತಾ ಇದ್ರೆ, ಮೊದಲು ಹೆಂಡತಿ ಕಷ್ಟಕ್ಕಾಗ್ಬರೋದು ಗಂಡನ ಕರ್ತವ್ಯ ಆಗಿರುತ್ತೆ. ಈ ಹಕ್ಕನ್ನು ದಯವಿಟ್ಟು ನನ್ನಿಂದ ಕಿತ್ಕೊಳ್ಳೋದಕ್ಕೆ ನೋಡಬೇಡ ರಾಮ. ಒಬ್ಬ ಗಂಡ ಆಗಿ ಕೊನೆ ಪಕ್ಷ ನಾನು ಇದನ್ನಾದರೂ ಮಾಡಬಲ್ಲೆ. ಸುಮ್ಮನೆ ಮಲ್ಕೋ. ರೀ, ಮಲ್ಕೋ ಮಲ್ಕೋ. ಒಂದ್ ಹೆಣ್ಣು ಇದಕ್ಕಿಂತ ಹೆಚ್ಚೇನು ಕೇಳೋದಿಲ್ಲ. ಗಂಡ ಆದವನು ಹೆಂಡತಿಗೋಸ್ಕರ ಹರ್ದಿರೋ ಹೊತ್ಕಿಲ್ ಮಲಗ್ತಾನೆ. ಹೆಂಡತಿ ಕಷ್ಟಕ್ಕೆ ಗಂಡನ ಮನ್ಸು ಮಿಡಿಯುತ್ತೆ ಅಂತ ಹೇಳ್ತಾರೆ. ಗಂಡ ಹೀಗಿದ್ರೆ ಹೆಂಡತಿ ಬದುಕಲ್ಲಿ ಹೊಸ ನಂಬಿಕೆ ಮೂಡುತ್ತೆ, ಸಂತೋಷ ಸಿಗುತ್ತೆ. ಅವಳು ತುಂಬಾ ಭಾಗ್ಯವಂತಳಾಗ್ತಾಳೆ ಇಂಥ ಗಂಡ ಸಿಕ್ಕಿರೋದಕ್ಕೆ. ರಮಾ, ಏನ್ ಬರೀತಾ ಇದ್ಯಾ? ನಿಮ್ ಹೊಗಳಿಕೆನಾ? ಯಾಕೆ? ಹಾಗೆ. ತುಂಬ ಹೊಗಳ್ಬೇಡ ನನ್ನ. ಅಹಂಕಾರ ಬಂದ್ಬಿಟ್ರೆ ಕಷ್ಟ. ನಿಮಗೆಲ್ಲಿಂದ ಅಹಂಕಾರ? ಎಂತೆಂಥವ್ರ ಅಹಂಕಾರನೇ ಮುರಿದಿರೋರು ನೀವು. ಅಷ್ಟೊಂದು ನಂಬಿಕೆನಾ? ನಂಬಿಕೆ ಇರಲೇಬೇಕು ನಿಮ್ಮ ಮೇಲೆ. ನನ್ನ ನಂಬಿಕೆ, ನಮ್ಮ ಮನೆಯವ್ರ ನಂಬಿಕೆ, ನಮ್ಮ ಜಾತಿಯವ್ರ ನಂಬಿಕೆ, ಮುಂದಿನ ಪೀಳಿಗೆಯವ್ರ ನಂಬಿಕೆ, ಭವಿಷ್ಯದ ನಂಬಿಕೆ. ಹಾಗೆ ಇದ್ರ ಜೊತೆಗೆ ಈ ಅಂಧಕಾರನೂ ಒಂದು ವಿಶ್ವಾಸನೇ. ಈ ವಟಾರದಲ್ಲಿ ನಿಮ್ಮಿಂದ ಹೊಸ ಬೆಳಕು ಬರುತ್ತೆ ಅನ್ನೋ ನಂಬಿಕೆ. ಪುರುಷಿ, ಏನಾಯ್ತು? ಹುಷಾರಿಲ್ವಾ? ಏನ್ ಕತೆ? ಅಮ್ಮ, ನೀವೇನಾದ್ರೂ ಹೊರಗೆ ಹೋಗಿಲ್ಲ ಅಂದ್ರೆ ನಾನು ಕೂಡ ಹೋಗೋದಿಲ್ಲ. ಅದೇನಾದ್ರೂ ಸರಿನೇ. ನೋಡಿದ್ರೆ ತುಂಬಾನೇ ಹುಷಾರ್ ತಪ್ಪಿದ್ದಾರೆ ಅನ್ನಿಸ್ತಿದೆ. ಮೊದಲು ಇವ್ರನ್ನ ಒಳಗೆ ಕರ್ಕೊಂಡೋಗಿ ಔಷಧಿ ಕೊಡಬೇಕು. ಬೇಡ ಆನಂದ, ನಾವ್ ಇವ್ರನ್ನ ಒಳಗೆ ಕರ್ಕೊಂಡು ಹೋಗೋದು ಬೇಡ.
ಅಲ್ಲ, ಯಾರ್ಯಾರು ಅವ್ನು ಕರ್ಕೊಂಡು ಹೋಗ್ತಾರೆ? ಯಾರೇ ಕರ್ಕೊಂಡು ಹೋದ್ರೂ ಕೂಡ ಎಷ್ಟು ದಿನ ಅಂತ ಅವ್ರ ಮನೇಲಿ ಇಟ್ಕೋತಾರೆ? ಇವತ್ತು ನಿರ್ಧಾರ ಆಗೇ ಬಿಡ್ಲಿ. ಕಮಲಮ್ಮ, ಕಮಲಮ್ಮ, ಕೆಳಗ್ ಬರ್ತೀರಾ? ಅಮ್ಮ, ಭೀಮಣ್ಣ ಹೇಳ್ತಿರೋದು ಸರಿನೇ. ನಿರ್ಧಾರ ಮಾಡೋ ಸಮಯ, ನಿರ್ಧಾರ ಮಾಡಿ. ಬನ್ನಿ ಅಮ್ಮ. ಭೀಮಾ, ಹುಷಾರಿಲ್ದಿರೋ ಹೊತ್ತಲ್ಲಿ ಆಟ ಆಡಬೇಡ. ನಾನು ಆಟ ಆಡ್ತಾ ಇಲ್ಲ ಆನಂದಣ್ಣ. ನಾನೀಗ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಎರಡೇ ಆಯ್ಕೆ ಇರೋದು. ಒಂದ ಕಮಲಮ್ಮ ತನ್ನ ಗಂಡನ್ನ, ಮೂರ್ತಿ ಅಪ್ಪನ್ನ ಒಳಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲ ಈಗಲೇ ಇವ್ರನ್ನ ಇಲ್ಲಿಂದ ಆಚೆ ಕಳಿಸಿ ಅವ್ರಿಗೆ ಔಷಧಿ ಕೊಡಿಸ್ಬೇಕು. ಆದ್ರೆ ನೀವೇ ಹೇಳಿದ್ರಲ್ಲ, ಕೊನೆ ನಿರ್ಧಾರ ಕಮಲ ಮುಂದೆ ಆಗಿರ್ಬೇಕು ಅಂತ. ಇವ್ರನ್ನ ಸ್ವೀಕರಿಸೋದು ಅವ್ರ ತೀರ್ಮಾನನೇ ಅಂತ. ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಆದರೆ ಆ ನಿರ್ಧಾರ ತಗೊಳ್ಳೋದಕ್ಕೆ ಸಮಯ ನಿಗದಿ ಆಗಬೇಕೋ ಬೇಡವಾ ನೀನೇ ಹೇಳು. ಈಗ ಕಮಲಮ್ನವರು ನಿರ್ಧಾರ ತಗೊಳ್ಳುವಂಥ ಸಮಯ ಬಂದಿದೆ. ಇವರಿಷ್ಟೊತ್ತಿಗಾಗಲೇ ಈ ನಿರ್ಧಾರದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿರ್ಬೇಕಲ್ವಾ? ನೋಡಿ, ನನಗನ್ಸೋ ಪ್ರಕಾರ ಭೀಮ ಹೇಳ್ತಿರೋದು ಸರಿ. ಕಮಲನ್ ಗಂಡ ಆಕೆ ಮನಸ್ಸಲ್ಲಿ ಏನು ಬರುತ್ತೋ ಅದೇ ಆಗಲಿ. ಕಮಲಮ್ಮ, ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಈ ಸಂಬಂಧಕ್ಕೆ ನೀವು ಇನ್ನೊಂದು ಅವಕಾಶ ಕೊಡೋದಕ್ಕೆ ತಯಾರಾಗಿದ್ದೀರಾ, ಅಥವಾ ಈ ಸಂಬಂಧನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹೇಳಿ. ಕಮಲಾ, ನಿನಗೆ ದಿಂಡು ಅಂದರೆ ಇಷ್ಟ ಅಲ್ವಾ? ಅದಕ್ಕೆ ನಿನಗೋಸ್ಕರ ದಿಂಡು ತಂದೆ. ನನ್ನ ಕ್ಷಮಿಸ್ಬಿಡು, ತಗೋ ಇದನ್ನ. ನಿಮ್ಮಿಂದ ಏನು ಬೇಡ ನನಗೆ. ನಾನು ಕೊಟ್ಟಿರೋ ಹೂವು ಎಸಿಬೋದು, ನೀನು ನನ್ನನ್ನು ಎಸಿಬೋದು, ಆದರೆ ನನ್ನ ಜೀವ ಇರೋ ತನಕ ಈ ಜಾಗ ಬಿಟ್ಟು ಹೋಗಲ್ಲ ನಾನು. ಕೇಳಿಸ್ಕೋ, ನಾನು ಸತ್ ಮೇಲೆ ಹಿಂಗೆ ಎಸ್ಬಿಡು ನನ್ನ. ಸರಿ, ಹಾಗಾದ್ರೆ ನನ್ನ ಹತ್ರ ಹೆಚ್ಚು ಸಮಯ ಇಲ್ಲ. ನಾನು ಪುರುಷಿ ಅಣ್ಣನ ಈಗಿಂದೀಗಲೇ ವಠಾರದಿಂದ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಮತ್ತಿನ್ನು ಯಾವತ್ತೂ ಇಲ್ಲಿಗೆ ಬರ್ದೇ ಇರೋ ಥರ ನೋಡ್ಕೋತೀನಿ. ಬನ್ನಿ ಪುರುಷಿ ಅಣ್ಣ, ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನಾನು ಕಮಲನ್ನು ನನ್ನ ಮೂರ್ತಿನೂ ಬಿಟ್ಟು ಎಲ್ಲೂ ಹೋಗಲ್ಲ. ನೋಡಿ ಪುರುಷಿ ಅಣ್ಣ, ನೀವು ಹೀಗೆಲ್ಲ ಹಠ ಮಾಡೋ ಹಾಗಿಲ್ಲ. ಇದು ನಮ್ಮ ವಠಾರ. ಜೀವನ ಪೂರ್ತಿ ನಾವು ನಿಮ್ಮನ್ನ ಈ ಥರ ನರಳಾಡೋದಕ್ಕೆ ಬಿಡೋದಕ್ಕಾಗಲ್ಲ. ಎದ್ದೇಳಿ ಬನ್ನಿ ನನ್ನ ಜೊತೆ. ನಾನು ಹೇಳ್ತಾ ಇದ್ದೀನಿ ತಾನೆ. ನಿಂತ್ಕೋ ಭೀಮಾ. ಭೀಮಾ ಇವ್ರನ್ನ
ನಾನು ನಮ್ಮನೆ ಕರ್ಕೊಂಡು ಹೋಗ್ತೀನಿ.